ಪ್ರಮುಖವಾದಂಥ ವಿಷಯ ದೇಶದಲ್ಲಿ ಪ್ರಮುಖವಾದಂಥ ಒಂದು ಚರ್ಚೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೊನ್ನೆಯ ದಿನ ಇತ್ತೀಚೆಗೆ ಕೇಂದ್ರ ಸರ್ಕಾರ 3 ದಿನಗಳ ವಿಶೇಷ ಲೋಕಸಭೆಯ ಅಧಿವೇಶನವನ್ನ ಕರೆದು 3 ಪ್ರಮುಖವಾದ ಬಿಲ್ಗಳನ್ನ ಮಂಡನೆಯನ್ನು ಮಾಡಿದ್ರು. ಆರ್ಟಿಕಲ್ 131 ಅಮೆಂಡ್ಮೆಂಟ್ ಅನ್ನು ಇವತ್ತು ಪ್ರಮುಖವಾಗಿ ತರ್ತಕ್ಕಂಥದ್ದು. ಯೂನಿಯನ್ ಟೆರಿಟರಿ ಬಿಲ್ ಇರಬಹುದು ಮತ್ತು ವುಮೆನ್ ರಿಸರ್ವೇಶನ್ ಬಿಲ್ ಇರಬಹುದು, ಡಿಲಿಮಿಟೇಷನ್ ಬಿಲ್. ಈ ಒಂದು ಬಿಲ್ಲನ್ನ ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ವಿಫಲಗೊಳಿಸಿದ್ದೇವೆ ಅಂತಕ್ಕಂಥ ಒಂದು ಆನಂದವನ್ನ ಪಡೆದಂಥದನ್ನ ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮೊನ್ನೆಯ ಒಂದು ವಿಶೇಷವಾಗಿ ಈ ಒಂದು ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ವಿಧಾನಸಭೆ ಮತ್ತು ಲೋಕಸಭೆನಲ್ಲಿ 33% ಮೀಸಲಾತಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಇದ್ದಂಥದನ್ನ ಆ ಬಿಲ್ಲನ್ನು ವಿಫಲಗೊಳಿಸಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ಮಂಡನೆ ಮಾಡಿದ್ದಾರೆ. ಈ 33% ವಿಷಯ ಪ್ರಾರಂಭ ಆದಂಥದ್ದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. 1996ರಲ್ಲಿ ಪ್ರಾರಂಭ ಆದಂಥದ್ದು. 1996ರಲ್ಲಿ ಬಿಲ್ಲು ಮಂಡನೆ ಆದಂಥದ್ದಿದೆ. ಕ್ವಶನ್ ಅವರನ್ನ ಮುಂದೂಡಿ ಅವತ್ತು ಬಿಲ್ಲನ್ನ ಚರ್ಚೆಗೆ ಸಂಗಮ ಅವರು ಅವತ್ತು ಅಧ್ಯಕ್ಷರು ಅವರ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಟ್ರು. ಆಗ ನಡೆದಂತ ಕೆಲವು ಘಟನೆಗಳನ್ನ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಆಗಲೂ ಸಹ ಯಾವ ರೀತಿ ವಿರೋಧಗಳಾಯಿತು. ನಂತರ ಕಾಂಗ್ರೆಸ್ ಆಗಿನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಮುಂದೆ ಬಂದಂತ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಇದೆಲ್ಲ ನಡೆದು ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆಗಲೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆಗಲೂ ಈ 33% ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಆಗಲೂ ಸಹ ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯ ಇತಿಹಾಸದಲ್ಲಿಯೂ ಕಾಣ್ತೀವಿ. ಅವರು ಎಂದೂ ಸಹ ಮಹಿಳೆಯರ ಪರವಾಗಿ ಅವರಿಗೆ ಯಾವೊಂದು ಅವರ ರೈಟ್ಸ್ ನಾವು ಕೊಡಬೇಕು, ಅವರ ಹಕ್ಕದು. ಇವತ್ತು ದೇಶದಲ್ಲಿ ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಮಹಿಳೆಯರು ಎಲ್ಲ ಒಂದು ಸೆಕ್ಟರ್ನಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಸಾಬೀತು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ರಾಜ್ಯದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದಿದೆ. ಯಶಸ್ವಿಯಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಲವಾರು ರಾಜ್ಯಗಳಲ್ಲಿ.
ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 2023 ಈ ಒಂದು ವುಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿದಂಥದ್ದೇನಿದೆ, ನಾರಿ ಶಕ್ತಿ ರಿಸರ್ವೇಶನ್ ಬಿಲ್ ಅನ್ನ ಮಾಡಿರ್ತಕ್ಕಂಥ ಆ 23ರಲ್ಲಿ ಏನದು ಲೋಕಸಭೆಯಲ್ಲಿ ಯಶಸ್ವಿಯಾಗಿ ಬಿಲ್ ಪಾಸ್ ಆಯಿತು. 2024ರ ಲೋಕಸಭೆ ಚುನಾವಣೆಗೆ ಸಮಯದ ಅಭಾವ, ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಟ್ ಮಾಡತಕ್ಕಂಥದ್ದಕ್ಕೂ ಸಮಯದ ಅಭಾವದಿಂದ ಮಾಡ್ಲಿಕ್ಕಾಗಿಲ್ಲ. ಅದರಿಂದ 24ಕ್ಕೆ ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಚುನಾವಣೆ 24ರ ಚುನಾವಣೆ ನಂತರ ಏನು ಮೊನ್ನೆ ಈ ಒಂದು ಡಿಲಿಮಿಟೇಷನ್ ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥದಕ್ಕೆ ಕಮಿಷನ್ ಬಿಲ್ ತಂದರು. ಅದರ ಮುಖಾಂತರ ಈಗಾಗಲೇ ದೇಶದಾದ್ಯಂತ ಜನಗಣತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. 2027ನೇ ಇಸ್ವಿಯ ಒಳಗೆ ಈ ಜನಗಣತಿಯನ್ನ ಸಂಪೂರ್ಣಗೊಳಿಸಿ ಕಾರ್ಯವನ್ನು, ಅದ್ರ ಜೊತೆಯಲ್ಲಿ ಸೈಮಲ್ಟೇನಿಯಸ್ಲಿ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ರಚನೆ ಮಾಡಿ 2029ರ ಲೋಕಸಭೆ ಚುನಾವಣೆಗೆ 27 ಡೆಡ್ ಲೈನ್ ಕೊಟ್ಟಿದ್ರು. ಇದೆರಡು ಜನಗಣತಿ ಮತ್ತು ಡಿಲಿಮಿಟೇಷನ್ ಬೌಂಡ್ರಿ ಫಿಕ್ಸ್ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಿಕ್ಕೆ ತಂದಂತ ಬಿಲ್. ಇದರ ಮುಖಾಂತರ 29ರ ಚುನಾವಣೆಗೆ ಮೀಸಲಾತಿಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ನಾರಿ ಶಕ್ತಿ ಮೀಸಲಾತಿಯನ್ನು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದ್ದಂತೆ. ಇಲ್ಲಿ ಮೊನ್ನೆ ದಿನ ಈ ಬಿಲ್ಲನ್ನ 3 ಬಿಲ್ಲನ್ನ ಇವತ್ತು ಸ್ಥಗಿತಗೊಳಿಸ್ತಕ್ಕಂಥದ್ದು 2/3 ಮೆಜಾರಿಟಿ ಸಿಗದೇ ಇದ್ದಂತ ಹಿನ್ನೆಲೆ ಇದು ಒಂದು ನಿಮ್ಗೆ ಗಮನಕ್ಕೆ ತರ್ತೇನೆ. ಬಹುಶಃ ಮಾರ್ಚ್ 19, 20ನೇ ತಾರೀಕು ಇರಬೇಕು. ಕೇಂದ್ರ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಎಲ್ಲಾ ಪಕ್ಷಗಳ ಒಂದು ಸಭೆ ಕರೀತಾರೆ. ಅವರ ಎಲ್ಲ ಪಕ್ಷಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಎಲ್ಲರಲ್ಲೂ ಒಂದು ಕಾನ್ಫಿಡೆನ್ಸ್ ಮೂಡಿಸಿ ಇದರ ಸಾಧಕ ಬಾಧಕಗಳು ಏನಿದೆ ಇದು ಎಲ್ಲವನ್ನ ಅವರು ವಿವರಣೆ ಕೊಡ್ತಕ್ಕಂಥ ಇದರಲ್ಲೇ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ಡಿಎಂಕೆ ಅವರು ಭಾಗವಹಿಸ್ತಾರೆ, SP ಅವರು ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮಿತ್ ಶಾ ಅವರು, ಡಿಎಂಕೆ ಅವರು ಆ ಸಭೆಯಲ್ಲಿ ಅಮಿತ್ ಶಾ ಅವರು ಏನು ಈ ಒಂದು ಡಿಲಿಮಿಟೇಷನ್ ಇಂದ ಮತ್ತು ಈ ವುಮೆನ್ ರಿಸರ್ವೇಶನ್ ಅಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಡಿಲಿಮಿಟೇಷನ್ ಅಲ್ಲಿ ಎಲ್ಲ ರೀತಿಯ ಒಂದು ಗೌರವ ದೊರಕತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಡಿಲಿಮಿಟೇಷನ್ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಎಲ್ಲ ಮಾಹಿತಿ ಇಡ್ತಾರೆ. ಆ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಡಿಎಂಕೆ ಅವರು ಕನ್ವಿನ್ಸ್ ಆಗ್ತಾರೆ. SP ಅವರು ವಿರೋಧ ಮಾಡಲ್ಲ. ಇದು ನಡೆದಂತ ಘಟನೆ. ಅದಾದ ನಂತರ ಒಂದು ಕೆಲವು ದಿವಸದಲ್ಲಿ 2-3 ದಿವಸದಲ್ಲಿ ಸ್ಟಾಲಿನ್ ಅವರೊಂದು ಹೇಳಿಕೆ ಕೊಡ್ತಾರೆ. ಅವರ ಹೇಳಿಕೆ, ನೀವು ಈ ಒಂದು ಸೆಷನ್ ಅನ್ನ ಈ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಜೂನ್ ತಿಂಗಳಿನಲ್ಲಿ ಸಭೆ ಕರೀರಿ ಅಂತ ಹೇಳ್ತಾರೆ. ಲೋಕಸಭೆನ ಜೂನ್ ತಿಂಗಳಲ್ಲಿ ಸಭೆ ಕರೀರಿ ಅಂತ ಯಾಕೆ ಹೇಳಿದ್ರು ಸ್ಟಾಲಿನ್ ಅವರು? ಅವ್ರಿಗೆ ಕನ್ವಿನ್ಸ್ ಆಗಿದ್ರು ಈ ಬಿಲ್ಲಿಂದ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಅವ್ರ ಮನಸ್ಸಿನಲ್ಲಿ ಈಗ ತಂದ್ರೆ ಬಿಜೆಪಿಯವರಿಗೆ ಇಲ್ಲಿ ಅಪರೆಂಡ್ ಆಗ್ಬಿಡುತ್ತೋ, NDAಗೆ ಅಪರೆಂಡ್ ಆಗುತ್ತೋ, ಇದು ಅವರಲ್ಲಿ ಭಯ. ಅದರಿಂದ ಅವರು ಜೂನ್ ತಿಂಗಳಿಗೆ ಸೆಷನ್ ಕರೆಯತಕ್ಕಂಥದ್ದು ಮನವಿ ಮಾಡ್ತಾರೆ. ನಂತರ ಹೇಳ್ತಾರೆ, ಅದಾದ್ಮೇಲೆ
ಇವತ್ತೇನು ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸದರ್ನ್ ಪಾರ್ಟ್ಗೆ ಇಂಡಿಯಾದಲ್ಲಿ ಸದರ್ನ್ ರೀಜನ್ ಇರ್ತಕ್ಕಂಥ ಸ್ಟೇಟ್ಗಳ ಮೇಲೆ ಅನ್ಯಾಯ ಆಗ್ತದೆ. ನಮಗೆ ಲೋಕಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ. ನಮಗಿದು ಅನ್ಯಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ DMK ಪಕ್ಷ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ತಮಿಳುನಾಡಿನಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇದೆಲ್ಲ ಅವರು ಹೇಳಿರ್ತಕ್ಕಂಥದ್ದು ನೀವು ಕಂಡಿದ್ದು. ಪ್ರಾರಂಭಿಕ ಹಂತದಲ್ಲಿ ಜೂನ್ ತಿಂಗಳಿಗೆ ಲೋಕಸಭೆ ಕರೀರಿ ಅಂತ ಹೇಳಿದಂಥವ್ರು, ಆಗ ಅವ್ರೇನು ಹೇಳಲ್ಲ ವಿರೋಧ. ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾನೆ, 50% ನಾವು ಯಾವೊಂದು ಪಾಪ್ಯುಲೇಷನ್ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇದೆ, ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಬಹಳ ಎಫರ್ಟ್ ಹಾಕಿದ್ದೇವೆ, ಅದಕ್ಕೆ ನಮಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು. ಅವರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲ್ ದೊರಕ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬಿಗಿನಿಂಗ್ ಇಂದ ಹೇಳಿದ್ದಾರೆ. ಲೋಕಸಭೆನಲ್ಲೂ ಬಹಳ ಸ್ಪಷ್ಟವಾಗಿ ಕಮಿಟ್ ಮಾಡಿದ್ದಾರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂತ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂತ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು DMK ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರಕಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಅಭಿಪ್ರಾಯ ತಮಿಳುನಾಡಿಗೆ ಈಗೇನು 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42. ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ ಇದೆ, 20. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ ತಪ್ಪಾಯ್ತು. ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38. ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರನು ಇನ್ನೊಂದು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಈಗಿರ್ತಕ್ಕಂಥ ಸೀಟು ಕರ್ನಾಟಕದಲ್ಲಿ 28 ಏನಿದೆ, ಈ 543 ಸ್ಥಾನಗಳ ಏನಿರ್ತಕ್ಕಂಥ ಪರ್ಸೆಂಟೇಜ್ ನಾವು ತಗೊಂಡಾಗ 5.15% ಏನಿತ್ತು, ಈಗ 42ಕ್ಕೆ ಏರಿಕೆ ಆಗೋದೇನಿದೆ 5.14%, ಅಂದ್ರೆ 0.01% ಮೈನಸ್ ಆಗಿದೆ ಕರ್ನಾಟಕಕ್ಕೆ. ಆಂಧ್ರ ಪ್ರದೇಶಕ್ಕೆ 4.60 ಇದ್ದು 4.65 ಆಗಿದೆ. ಆ ಲೆಕ್ಕದ ಪರ್ಸೆಂಟ್ 50 ನಮ್ಮ ಇದರ ಲೆಕ್ಕದಲ್ಲಿ ತಗೊಂಡ್ರು ಅಂದ್ರೆ 816 ಹೋದ್ರೆ
543 ನಲ್ಲಿ 5.15 ಇದೆ ಅದು ಕರ್ನಾಟಕ. 816 ಹೋದ್ರೆ 5.14% ಬರುತ್ತೆ. ಆಂಧ್ರಾಗೆ 543 ಸೀಟಿನ ಲೆಕ್ಕ ತಗೊಂಡಾಗ 4.6 ಇದೆ. 816 ಸೀಟ್ ಹೋದಾಗ 4.65 ಹೋಗುತ್ತೆ, ರೈಸ್ ಆಗಿದೆ. ತೆಲಂಗಾಣ 3.13 ಏನಿದೆ ಈಗ ಅದು 3.18 ಹೋಗುತ್ತೆ. ತಮಿಳುನಾಡು 7.18 ಏನಿದೆ 7.23 ಹೋಗ್ತಿದೆ. ಕೇರಳ 3.68 ಇದ್ದಿದ್ದು 3.67 ಇದೆ. ಇದು ಈ ರೀತಿಯ ಒಂದು ಏರಿಕೆ ಏನಿದೆ ಉತ್ತರ ಪ್ರದೇಶದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಬಹಳ ಕಡಿಮೆ ಆಗೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡು DMK ಅವರು ಏನು ಇವತ್ತು ವಿರೋಧ ಮಾಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ನಮಗೆ ದೊರಕಿದ್ದಂತ ಈ ಒಂದು ಅವಕಾಶನ ಇವತ್ತು DMK ಇಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೀನಿ. DMK ಇವತ್ತು ಅಲ್ಲಿ ಚುನಾವಣೆ ನಡೆಸೋಕ್ಕೋಸ್ಕರ ಇದು 1950 ಇಂದ ನಡ್ಕೊಂಡ್ ಬಂದಿರೋದೇ. ಇದು ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ನೋಡಿದಾಗ ನೆಹರು ಕಾಲದಿಂದನೂ ಇವರು ವಿರೋಧ ಮಾಡ್ಕೊಂಡ್ ಬಂದವ್ರೆ. ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಹಿಂದೆ ಯಾವ ತರ ನಡ್ಕೊಂಡಿದ್ದಾರೆ, ಏನೇನು ಕೇಳಿದ್ರು, ಬೇರೆ ದೇಶನೇ ಕೇಳದಂಥದ್ದು ಇದೆ, ಅವರೇ ಬರ್ಕೊಂಡವ್ರೆ ಹಲವಾರು ಪುಸ್ತಕದಲ್ಲಿ. ಇವತ್ತು ಅವರ ಒಂದು ಪ್ರತಿಭಟನೆ ಚುನಾವಣೆಯಲ್ಲಿ ಮತದಾರರನ್ನ ಬೇರೆ ಕಡೆ ಸೆಳೀತಕ್ಕಂಥದಕ್ಕೋಸ್ಕರವಾಗಿ ನಮ್ಗೆ ಅನ್ಯಾಯ ಆಗ್ತಿದೆ ವಿರುದ್ಧ ಮಾಡ್ತೀವಿ ಅಂತ ಹೇಳಿ ಅವರೇನು ಹೊರಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಎಲ್ಲೋ ಒಂದ್ ಕಡೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು DMK ಅವರಿಂದ ಆ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಡಿಲಿಮಿಟೇಷನ್ ಅಂತಕ್ಕಂಥದ್ದೇ ಇದೆ. ಹೊಸದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಬಂದಂತ ಡಿಲಿಮಿಟೇಷನ್ ಅಲ್ಲ ಇದು. ಹಲವಾರು ಡಿಲಿಮಿಟೇಷನ್ಗಳು ಹಲವಾರು ಸರ್ಕಾರಗಳ ಹಿಂದಿನಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈಗ 2001 ನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೇ ಡಿಲಿಮಿಟೇಷನ್ ಕಮಿಷನ್ ಪ್ರಾರಂಭ ಆಯಿತು. ಮತ್ತೆ ಆ ಸಂದರ್ಭದಲ್ಲಿ ಆಗ 25 ವರ್ಷಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ ಕೊಡ್ತಕ್ಕಂಥ ವರದಿ ಫ್ರೀಸ್ ಮಾಡತಕ್ಕಂಥದ್ದು ಇರ್ತಕ್ಕಂಥ. ಈಗ ನಮಗೆ 1971 ಸೆನ್ಸಸ್ ನಲ್ಲಿ ಅದರ ಪ್ರಕಾರ ಹೋದಾಗ ಅವತ್ತು 543 ಸೀಟಿಗೆ 543 ಸೀಟಿಗೆ ಏನು ತೀರ್ಮಾನಕ್ಕೆ ಬಂದರು 1971 ನಲ್ಲಿ. ಈಗ ಅದೇ ರೀತಿಯಲ್ಲಿ ಈಗ 2011 ಮಾಪನ ಇಟ್ಕೊಂಡು ಡಿಲಿಮಿಟೇಷನ್ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು. ಈಗ ಡಿಲಿಮಿಟ್ ಕಮಿಷನ್ ಏನಿದೆ ಡಿಲಿಮಿಟೇಷನ್ ಅವ್ರದೇ ಅಂತಿಮ ಅಲ್ಲ. ಇಲ್ಲಿ ಮೊದಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಕಮಿಟಿ. ಅದರಲ್ಲಿ 5 ಜನ ವಿಧಾನಸಭೆಯ ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಸ್ಪೀಕರ್ ನೇಮ್ ಕೊಡ್ತಾರೆ ಕಮಿಷನ್ಗೆ ಮೆಂಬರ್ಗಳು ಮಾಡ್ಲಿಕ್ಕೆ. ಮತ್ತೆ ಪಾರ್ಲಿಮೆಂಟ್ ನ ಸ್ಪೀಕರ್ ಆಯಾ ರಾಜ್ಯಗಳ ಪ್ರತಿನಿಧಿಗಳೇನಿದ್ದಾರೆ ಲೋಕಸಭೆಯಲ್ಲಿ ಅವರ 5 ಜನರನ್ನ ಸ್ಪೀಕರ್ ಅವರು ಕೊಡ್ತಾರೆ. ಲೋಕಸಭಾ ಸ್ಪೀಕರ್ 10 ಜನ ಆ ಡಿಲಿಮಿಟೇಷನ್ ಕಮಿಟಿ ಇರುತ್ತೆ. ಆ 10 ಜನ ಆ ಡಿಲಿಮಿಟೇಷನ್ ಕಮಿಟಿನಲ್ಲಿ ಅವರವರು ಯಾವ್ಯಾವ ರೀತಿಯಲ್ಲಿ ಆ ಕಮಿಷನ್ ಮುಂದೆ ಬೌಂಡ್ರಿ ಲೈನ್ ಫಿಕ್ಸ್ ಮಾಡತಕ್ಕಂಥದ್ದಕ್ಕೆ ಇದಕ್ಕೆಲ್ಲದಕ್ಕೂ ಅವ್ರಿಗೂ ಮಾಹಿತಿಗಳನ್ನು ಕೊಡ್ತಕ್ಕಂಥದಕ್ಕೆ ಅವಕಾಶಗಳಿದೆ. ಇಲ್ಲಿ ಅಂತಿಮ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ಅನೌನ್ಸ್ ಮಾಡಲ್ಲ, ಅವರು ರೆಕಮೆಂಡ್ ಮಾಡ್ತಾರೆ. ಈ ಮೆಂಬರ್ಗಳು ಎಲ್ಲ ಕೊಟ್ಟಂತ ಅವರ ಮಾಹಿತಿಗಳ ಆಧಾರದ ಮೇಲೆ ಮತ್ತು ಗ್ರೌಂಡ್ ರಿಯಾಲಿಟಿ ಇದೆ ಅದರ ಆಧಾರದ ಮೇಲೆ ಬೌಂಡ್ರಿ ಫಿಕ್ಸ್ ಮಾಡಿ ನಂತರ ಅದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಲೋಕಸಭೆಯಲ್ಲಿ ಚರ್ಚೆಯಾಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನೋ ಆಗ್ಬಿಡುತ್ತೆ, ನಮಗೆ ನಮ್ಮ ರಾಜ್ಯಗಳಲ್ಲಿ ಅನ್ಯಾಯ ಆಗ್ಬಿಡ್ತದೆ, ಆಮೇಲೆ ಡಿಲಿಮಿಟೇಷನ್ ಯಾವ ರೀತಿ ಬೇಕು ಆ ತರ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡ್ಬಿಡ್ತಾರೆ. ಇದೇನ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಮಹಾನ್ ನಾಯಕರು ಕೇಳ್ತಾರೆ. ಕರ್ನಾಟಕದಲ್ಲಿ
ಈ 5 GBA ಅಂತ ಹೇಳಿ 5 ಭಾಗದಲ್ಲಿ ಇವತ್ತು ಕಾರ್ಪೊರೇಷನ್ ಏನು ಸೃಷ್ಟಿ ಮಾಡೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾವ ಆಧಾರದ ಮೇಲೆ ಇವತ್ತು ಶಿವಕುಮಾರ್ ಅವರ ಆದೇಶದ ಮೇರೆಗೆ ಆಗಿದೆಯೋ ಇಲ್ಲ ಎಲ್ಲ ಮೆಂಬರ್ಗಳನ್ನ ಕೂರಿಸ್ಕೊಂಡು ಎಲ್ಲ ಪಕ್ಷಗಳು ಕೂರಿಸ್ಕೊಂಡು ಮಾಡಿದ್ರು ಅಲ್ಲಿ ಇವ್ರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ಇವತ್ತು ಇವರು ಮಹಿಳೆಯರಿಗೆ ನಾವು ಯಾವುದೇ ಕಾರಣಕ್ಕೂ ಗೌರವ ತರಲ್ಲ ಅಂತಕ್ಕಂಥದ್ದನ್ನ ಮತ್ ಸಾಬೀತು ಮಾಡ್ಕೊಂಡ್ರು ಮೊನ್ನೆ. ನನ್ನ ಅಭಿಪ್ರಾಯದಲ್ಲಿ DMK ಅವರು ಅಮಿತ್ ಶಾ ಮುಂದೆ ಹೋದಾಗ ಅವ್ರು ಕೊಟ್ಟಂತ ಎಲ್ಲ ಮಾಹಿತಿಗಳನ್ನ ತಗೊಂಡ ಮೇಲೆ ಕನ್ವಿನ್ಸ್ ಆದರು, ಮತ್ತೆ ಅವರು ರಾಜಕೀಯ ಮಾಡಿದ್ರು ಇದರಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಅದರಿಂದ ಇವತ್ತು ಈ ರೀತಿಯ ತೀರ್ಮಾನಗಳಿಂದ ಇವತ್ತು ಏನು ಒಂದು ನ್ಯಾಯಯುತವಾದ ರೀತಿಯಲ್ಲಿ ಅದು ಪಾರ್ಲಿಮೆಂಟ್ ನಲ್ಲೂ ಸಹ ಹೋಮ್ ಮಿನಿಸ್ಟರ್ ಕಮಿಟ್ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಕಮಿಟ್ ಆದರೂ ಸಹ ಇವರು ಒಪ್ಪಿಗೆ ಕೊಡದೆ ಸಬೂಬುಗಳನ್ನು ಹೇಳಿ ಇವತ್ತೇನು ಈ 2/3 ಮೆಜಾರಿಟಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಇವರೆಲ್ಲ ಸೇರಿ ಇವರು ವೈಫಲ್ಯ ಮಾಡ್ಲಿಕ್ಕೆ ಏನು ಹೊರಟರು. ನಾನು ಕೇಳ್ತೀನಿ, ಈಗಾಗಲೇ ಇವತ್ತೊಂದು ಹೇಳಿಕೆ ನೋಡಿದೆ. ವೆಸ್ಟ್ ಬೆಂಗಾಲ್ನ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಅವ್ರು ಹೇಳ್ತಾರೆ ನಾವು ಪೋಸ್ಟಲ್ ಲೈನ್ಸ್ ಯಾವುದೂ ಇಲ್ಲ, ನಾವೇ ಮೆಜಾರಿಟಿ ಬರಬೇಕು ಅಂತ ಇದ್ದೇವೆ, ನಾವು ಬಿಜೆಪಿಗೆ TMCಗೆ ಸರಿಸಮನಾಗಿ ನಾವು ಹೋರಾಟ ಮಾಡಿದ್ದೇವೆ, ಎರಡರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿ TMCಯನ್ನ ಈಗ ಅಲ್ಲಿ ಅಟ್ಯಾಕ್ ಮಾಡ್ತಾವ್ರೆ. ಇನ್ನ ಇಲ್ಲಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಬ್ರದರ್ ಅಂತ ಹೇಳಿ ನಿನ್ನೆ ಮತ್ತೆ ನಾನು ಏನ್ ಹೇಳಿದ್ದೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಬಗ್ಗೆ, ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನನಗೆ ಈಗಲೂ ಅವರು ಬ್ರದರ್ ಇದ್ದಾಗಿ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ಹೇಳಿಲ್ಲ ಮೊನ್ನೆ. ಈಗ ಯಂಗರ್ ಬ್ರದರು ಎಲ್ಡರ್ ಬ್ರದರು ಅವ್ರು ಹೇಳ್ತಾರೆ, ಎಲ್ಡರ್ ಬ್ರದರು ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿನಲ್ಲಿ ಯಂಗರ್ ಬ್ರದರ್ ಜೊತೆನಲ್ಲಿ ಪ್ಲಾಟ್ಫಾರ್ಮ್ ನ ಶೇರ್ ಮಾಡಲ್ಲ ಅಂತ ಎಲೆಕ್ಷನ್ ಕ್ಯಾಂಪೇನ್. ಇದು ಯಂಗರ್ ಬ್ರದರು ಎಲ್ಡರ್ ಬ್ರದರ್ ಇರ್ತಕ್ಕಂಥ ವಿಶ್ವಾಸ. ಇವರು ಈ ದೇಶದಲ್ಲಿ ಏನೊಂದು ಮಹಿಳಾ ಮೀಸಲಾತಿಯನ್ನ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ತರ್ತಕ್ಕಂಥದ್ದಕ್ಕೆ ಚರ್ಚೆಗಳಾದವು. ಇವರಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಹೃದಯದಲ್ಲಿ ಇಲ್ಲ. ಇವ್ರಿಗೆ ಅದು ಬೇಕಿಲ್ಲ. ನಾನಾ ರೀತಿಯ ಸಬೂಬುಗಳನ್ನು ಹೇಳಿ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದೇಶದ ಜನತೆನೆ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೇಳಬಹುದು ಸರ್. ಕಾಂಗ್ರೆಸ್ ಆರೋಪ ಏನು ಅಂತಂದ್ರೆ ಬಿಲ್ ಮಂಡನೆ ಮಾಡುವಾಗ ನೀವು ಏನ್ ಮಾತಾಡ್ಕೊಂಡಿದ್ರು ಸಮಿತಿಯಲ್ಲಿ ಅದು ಬೇರೆ ಆಗುತ್ತೆ. ಬಿಲ್ ಮಂಡನೆ ಮಾಡುವ ಸಂದರ್ಭದಲ್ಲಿ ಇದು ಯಾವ ಅಂಶಗಳನ್ನು ಕೂಡ ಅವ್ರು ಹೇಳಿಲ್ಲ. ನಾಳೆ ನೀವು ಹೋಗ್ಬಿಟ್ಟು ಸಮಿತಿ ಮಾಡ್ತೀರಿ, ಡಿಲಿಮಿಟೇಷನ್ ಸಮಿತಿ, ಆ ಸಮಿತಿ ಬೇರೆ ಪರಮಾಧಿಕಾರ ಕೆಲವು ಇರ್ತದೆ. ಅವ್ರ ಪ್ರಕಾರ ಅವ್ರು 40 ಮಾಡ್ಬೋದು, 50 ಮಾಡ್ಬೋದು, ಅಥವಾ ಬೇರೆ ಫಾರ್ಮುಲಾ ಆಗುತ್ತೆ. ಅದು ಯಾವುದ್ರ ಬಗ್ಗೆಯೂ ಕೂಡ ಇಲ್ಲಲಿಲ್ಲ. ಅದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಟಿ ಕಮಿಷನ್ ಏನಿದೆ, ಆ ಡಿಲಿಮಿಟೇಷನ್ ಕಮಿಷನ್ ನಲ್ಲಿ 5 ಜನ ಸ್ಪೀಕರ್ ಕೊಡ್ತಕ್ಕಂಥದ್ದು ಆಯಾ ರಾಜ್ಯಗಳಲ್ಲಿ ಅಸೆಂಬ್ಲಿಯ ಸದಸ್ಯರುಗಳಿದ್ದಾರೆ. 5 ಜನ ಒಂದೇ ಪಾರ್ಟಿಯವರು ಇರಲ್ಲ. 5 ಜನವು ಬೇರೆ ಬೇರೆ ಪಕ್ಷದವರು ಯಾರಿದ್ದಾರೆ ಎಲ್ರಿಗೂ ಅವಕಾಶ ಕೊಡ್ತಾರೆ. ಲೋಕಸಭೆ ಸ್ಪೀಕರ್ ಅಲ್ಲ 5 ಜನನ ಸೆಲೆಕ್ಟ್ ಮಾಡಿದಾಗ ಆ ರಾಜ್ಯಕ್ಕೆ ಎಲ್ಲಾ ಪಕ್ಷಗಳ ಮೆಂಬರು ಇರ್ತಾರೆ. ಇಲ್ಲಿ ಆ ಕಮಿಷನ್ ಅವರು ಏಕಾಂಗಿ ನಿರ್ಧಾರ ತಗೊಳ್ಳಲ್ಲ. ಇವ್ರುಗಳೆಲ್ಲ ಒಪಿನಿಯನ್ ಕೊಡ್ಬೇಕಲ್ಲಿ, ಇವ್ರು ಸೈನ್ ಹಾಕ್ಬೇಕು. ಆ ರಿಪೋರ್ಟ್ ಕೊಡ್ಬೇಕಾದ್ರೆ ಇವರೆಲ್ಲ ಸೇರಿ ಆ ಸೈನ್ ಹಾಕಿ ಕಟ್ಟಿದ್ದನ್ನ ಆಮೇಲೆ ಲೋಕಸಭೆಯಲ್ಲಿ ಇಟ್ಟು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ಬೇಕು. ಇದರಲ್ಲಿ ಏಕಾಏಕಿ ಇಷ್ಟ ಬಂದಾಗೆ ಇವತ್ತು NDA ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ, ಬಿಜೆಪಿ ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ. ಅದರಿಂದ ಇವರಿಗಿದೇನು ಹೊಸದಲ್ಲ. ಇವರ ಕಾಲದಲ್ಲಿ ಎಷ್ಟು ಡಿಲಿಮಿಟೇಷನ್ ಕಮಿಷನ್ಗಳ ರಚನೆ ಮಾಡಿದ್ರು, ಎರಡು ಕಾಲದಿಂದ ನಡ್ಕೊಂಡ್ ಬಂದಿದೆಯಲ್ಲ.
ಹಾಗಿದ್ರೆ ಆ ಕಮಿಷನ್ಗಳ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಇದು ಇರೋ ಪ್ರಶ್ನೆ. ಅಲ್ಲ, ಅಸ್ಸಾಮಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಮಾಡಿದ ಜಮ್ಮು ಕಾಶ್ಮೀರ ಅವಾಗೆಲ್ಲವೂ ಕೂಡ ತಮಗೆ ಏನ್ ಬೇಕೋ ಅದು ಜಮ್ಮು ಮಾಡ್ಕೊಂಡಿದ್ದಾರೆ. ಕಾಶ್ಮೀರದು ಅಸ್ಸಾಂದು ಪರಿಸ್ಥಿತಿ ಬೇರೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ. ಇದು ಒಟ್ಟಾರೆಯಾಗಿ ಡಿಲಿಮಿಟೇಷನ್ ಕಮಿಷನ್ ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು ಏನಿದೆ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಸರ್, ಈಗ ಮಹಿಳಾ ಮೀಸಲಾತಿ ಅನ್ನೋದು ಬರೇ ಒಂದು ಮುಸುಕು. ಇದರ ಹಿಂದೆ ಇರೋದು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಮಾತ್ರ ಉದ್ದೇಶ. ಮಹಿಳಾ ಮೀಸಲಾತಿ ನಾವು ಈಗಲೂ ಕೂಡ ವಿರೋಧ ಇಲ್ಲ. 543 ಕಾನ್ಸ್ಟಿಟ್ಯೂನ್ಸಿ ನೀವು ಇವತ್ತೇ ಮೀಸಲಾತಿ ತಗೋಬಾರದಾದ್ರೆ 33% ಈಗ ಅವ್ರು ಸಿಗ್ತಾ ಇದೀವಿ ಅಂತ ಈಗ 543ಕ್ಕೆ ಅವ್ರು ಏನ್ ಹೇಳ್ತಾರೆ ಅಲ್ವಾ, ಅದಕ್ಕೆ ತರಬೇಕು ಅಂತ ಹೇಳಿ ನಿಜಕ್ಕೂ ಅಂತ ಕಮಿಟ್ಮೆಂಟ್ ಅವ್ರಿಗೆ ಕಾಂಗ್ರೆಸ್ ನಾಗ ಇದ್ದಿದ್ದಾರೆ. 10 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಏನ್ ಮಾಡ್ತಾ ಇದ್ರು? 543 ತರಬೇಕಾಗಿತ್ತು. ಇಲ್ಲಿ ಪ್ರಶ್ನೆ, ಈಗ ಡಿಲಿಮಿಟೇಷನ್ ಕಮಿಷನ್ ರಚನೆ ಆದ್ಮೇಲೆ ಮುಂದಕ್ಕೆ ಈಗ 2026 ಈಗಾಗಲೇ ಜನಗಣತಿ ಪ್ರಾರಂಭ ಆಗಿದೆ. 27ರ ಒಳಗೆ ಡಿಲಿಮಿಟೇಷನ್ ಕಮಿಷನ್ ಇರ್ಬೋದು, ಮಹಿಳಾ ಮೀಸಲಾತಿಗೆ ಜನಗಣತಿ ಆಧಾರದ ಮೇಲೆ ಯಾವ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆಲ್ಲ ಮಾಹಿತಿ ಈಗ 27ರ ಒಳಗೆ ದೊರಕುತ್ತೆ. ನಂತರ ಒಂದು ವರ್ಷದಲ್ಲಿ ಅದನ್ನೆಲ್ಲ ಕ್ರೋಢೀಕರಿಸಿ 29 ಪಾರ್ಲಿಮೆಂಟ್ ತರಬೇಕು ಅಂತಕ್ಕಂಥದ್ದು ಅವ್ರು ಇರ್ತಕ್ಕಂಥ ಉದ್ದೇಶ. ಈಗ ನೀವು ರಾಜಕೀಯ ಬೆಳೆಸ್ಕೊತೀರಿ. ಈಗ ನೀವು ಮಾಡೋದಾದ್ರೆ 543 ಮಾಡಿ ಅಂತ ಏನ್ ಹೇಳ್ತಾರೆ ಈಗಿನ ಪಾಪ್ಯುಲೇಷನ್. ಈಗ 543 ನೀವು ಹೋದಾಗ ಈಗ ಪಾಪ್ಯುಲೇಷನ್ ಯಾವಾಗ ಕನ್ಸಿಡರ್ ಮಾಡ್ತೀರಿ? ಏನಾದ್ರು ಈಗ ಹೇಳ್ದವ್ರಲ್ಲ ತಮಿಳುನಾಡು DMK ಅವರು, ನಮ್ಮ ನಂಬರ್ಸ್ ಕಡಿಮೆ ಆಗುತ್ತೆ ಅಂತೀರಿ. ಈಗ ಯಾವ ವರ್ಷದ ಪಾಪ್ಯುಲೇಷನ್ ತಗೋತೀರ ನೀವು? ಆಗ ಏನ್ ಪರಿಸ್ಥಿತಿಗಳಾಗುತ್ತೆ? ಇದರಲ್ಲಿ 816 ಅವ್ರು ಏನ್ ಹೇಳ್ತಾರೆ, ಯೂನಿಯನ್ ಟೆರಿಟರೀಸ್ 35 ಹೇಳ್ತಾರೆ. ಈಗ ನಾನು ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಯುನೈಟೆಡ್ ಕಿಂಗ್ಡಮ್ ಅವ್ರಿಗೆ ಇರ್ತಕ್ಕಂಥ ಪಾಪ್ಯುಲೇಷನ್ ಏನು, ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಗಳೆಷ್ಟು? 650 ಜನ ಇದ್ದಾರೆ. ಇಲ್ಲಿ ನಮ್ಮ ಪಾಪ್ಯುಲೇಷನ್ ಏನಿದೆ ಈಗ 54 ಕೋಟಿ ಜನ ಇದ್ದಾಗ ನೀವು 540ಕ್ಕೆ ನಿಲ್ಲಿಸಿದ್ರಿ, 43ಕ್ಕೆ 54 ಕೋಟಿ ಜನಸಂಖ್ಯೆ ಇದ್ದಾರೆ. ಇವತ್ತು 140 ಕೋಟಿ ಜನಸಂಖ್ಯೆ. ಇವತ್ತು ಆ ಹಿನ್ನೆಲೆ ಒಳಗೇನೆ ಇವತ್ತು 850ಕ್ಕೆ ಅದನ್ನ ನಂಬರ್ಸ್ ನ ಮಾಡಬೇಕು ಅಂತಿರ್ತಕ್ಕಂಥದ್ದು, ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು ಇದು. ಸರ್, ಈಗ 15 ವರ್ಷದಿಂದ ಹಿಂದಿನ ಅಂಕಿಅಂಶ ಇಟ್ಕೊಂಡು ಮಾಡಿರೋದೇ ಅವೈಜ್ಞಾನಿಕ ಅಂತ ಆಗುತ್ತೆ. ನಮ್ಮ ಎದುರಿಗೆ ಸೆನ್ಸಸ್ ಈಗ 1 ವರ್ಷದಲ್ಲಿ ರೆಡಿ ಆಗುತ್ತೆ. ಅದನ್ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ವೈಜ್ಞಾನಿಕ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ಈಗ ಅಲ್ಲಿ ಈಗ ನೀವು ಹೇಳಿದಂಗೆ 2027ಕ್ಕೆ ಜನಸಂಖ್ಯೆ ಈಗೇನು ನಡೀತಾ ಇದೆ ಜನಗಣತಿ, ಈಗ ಅದು ಒಂದು ಭಾಗ, ಅದು ಕೊಟ್ಟ ನಂತರ ಏನು ಅಂತಕ್ಕಂಥ ಒಂದು ಭಾಗ. ಈಗ ನೀವು ಈಗಿನ 2027ಕ್ಕೆ ಮಾಡಕ್ ಹೋದ್ರೆ ಇಲ್ಲಿ ಇವತ್ತೇನ್ ನಂಬರ್ಸ್ ಹೇಳ್ತಾವ್ರಲ್ಲ, ಕರ್ನಾಟಕಕ್ಕೆ 48, ತಮಿಳುನಾಡಿಗೆ 59. ಈಗ 27ರ ಜನಸಂಖ್ಯೆ ಜನಗಣತಿನ ಕಂಪ್ಲೀಟ್ ಮಾಡಿ ಇದನ್ನ ನೀವು ತಗೊಂಡೋದ್ರೆ ನಿಮ್ಗೆ ಎಷ್ಟು ದೊರಕ್ತದೆ? ನಿಮ್ ಫರ್ಟಿಲಿಟಿ ರೇಟ್ ಅಲ್ಲಿ ನೀವು ಎಷ್ಟು ಕಡಿಮೆ ಆಗಿದ್ದೀರಿ ಜನಸಂಖ್ಯೆ? ನಿಮ್ಮ ಇದನ್ನ ಯಾವ ರೀತಿ ನೀವು ಈಗ ಪಾಪ್ಯುಲೇಷನ್ ವೈಸ್ ಚರ್ಚೆ ಮಾಡ್ತಾ ಇದ್ದೀರಿ, ನಮ್ಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಆಗೇನ್ ಮಾಡ್ತೀರಿ? ಅಲ್ಲ, ಅವರಷ್ಟೇ ಮೊನ್ನೆ 50% ನಾವು ಬರೆದು ಕೊಡ್ತೇವೆ ಅಂತ ಹೇಳಿದಾರಲ್ಲ. ಹೌದು. ಆ ಹಿನ್ನೆಲೆಯಲ್ಲಿ ನೀವು 27 ಜನಗಣತಿ ತಗೊಂಡ್ರೇನು 11 ಜನಗಣತಿ ತಗೊಂಡ್ರೇನು ನಿಮ್ಗೆ ನ್ಯಾಯ ದೊರಕ್ತಿದೆಯಲ್ಲ. ನಿಮ್ಗೆ ಅನ್ಯಾಯ ಆಗೋದು ಅಂತ ಒಂದು ಹೇಳ್ತೀರಿ ಒಂದ್ ಕಡೆ. ಈ ಪಾಪ್ಯುಲೇಷನ್ ಮೇಲೆ ಹೋದಾಗ ದಕ್ಷಿಣ ರಾಜ್ಯಗಳು, ನಾರ್ತ್ ಈಸ್ಟ್ ಇವಕ್ಕೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ನಾವು ಜನಸಂಖ್ಯೆ ಕಡಿಮೆ ಮಾಡಿದ್ರಿಂದ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ನಮ್ಗೆ ಅನ್ಯಾಯ ಮಾಡ್ತೀರಾ ಅಂತ ಕೇಳ್ತಾವೆ. ಈಗ ನೀವು 2027 ಜನಸಂಖ್ಯೆ ಆಧಾರದ ಮೇಲೆ ಹೋಗ್ಬಿಟ್ರೆ ನಿಮ್ ನಂಬರ್ಸ್ ಏನಾಗುತ್ತೆ? ಆಗ ಎಲ್ಲಿ ಹೋಗ್ತೀರಿ? ಅಟ್ಲೀಸ್ಟ್ ಈಗ 50% ಅಂತ ಮಾಡಿ ಎಲ್ರಿಗೂ ಒಂದು ಈಕ್ವಲ್ ಕೊಟ್ಟವ್ರೆ. ಅದನ್ನ ನಾವೇ ಅನ್ಯಾಯ ಮಾಡಕ್ ಹೋಗ್ತಿದೀವಲ್ಲ ಕೊಟ್ಟಿರೋದನ್ನೇ. ಆಮೇಲೆ ಇವತ್ತು DMK ಅವರು ಅವರ ಸ್ವಾರ್ಥಕ್ಕೆ ಅವರೇನೋ ಮಾಡಕ್ ಹೋಗಿ ಇಡೀ ದಕ್ಷಿಣ ರಾಜ್ಯಗಳನ್ನೇ ಹಾಳು ಮಾಡ್ತಾರಲ್ಲ.
ಅನ್ಯಾಯ ಮಾಡ್ತಾರಲ್ಲ, ಆಗ ಯಾರು ಉತ್ತರ ಕೊಡ್ತಾರೆ ದಕ್ಷಿಣ ರಾಜ್ಯಗಳ ಬಗ್ಗೆ? ಇವತ್ತು ಚಂದ್ರಬಾಬು ನಾಯ್ಡು ಮಾತಾಡಿಲ್ಲ, ರೇವಂತ್ ರೆಡ್ಡಿ ಇದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ. ನಾವು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಎಲ್ಲರೂ ಮಾತಾಡಿದ್ರ, ಅವರು ಮಾತಾಡಿರ್ಲಿಲ್ಲ. ಈಗ ಡಿಲಿಮಿಟೇಷನ್ ಅಂತ. ಮತ್ತೆ ಸಾಮಾನ್ಯವಾಗಿ ಈ ಸಂವಿಧಾನ ತಿದ್ದುಪಡಿ ಆಗುವಾಗ ಮುಖ್ಯಮಂತ್ರಿಗಳು ಮತ್ತೆ ಸರ್ವಪಕ್ಷ ಸಭೆ ಚರ್ಚೆ ಮಾಡಿ ಸರ್ವ ಪಕ್ಷಗಳ ಸಭೆ ಕರೆದ್ರಲ್ಲ, ಈಗ ಕರೆದ್ರು ಬರ್ಲಿಲ್ಲ. ಕಾಂಗ್ರೆಸ್ ಅವ್ರು ಬರ್ಲಿಲ್ಲ, ಡಿಎಂಪಿ ಅವ್ರು ಅಟೆಂಡ್ ಮಾಡವ್ರೆ, ಟಿಎಂಸಿ ಅವ್ರು ಅಟೆಂಡ್ ಮಾಡವ್ರ, ಆಮೇಲೆ ಎಸ್ ಅವ್ರು ಅಟೆಂಡ್ ಮಾಡವ್ರೆ. ಸೆಲೆಕ್ಟೆಡ್ ಆಗಿ ಕರೆದಿದ್ದಾರೆ. ಎಲ್ಲರನ್ನು ಕರೆದಾಗ ಕಾಂಗ್ರೆಸ್ ಅವರು ಬರ್ಲಿಕ್ಕೆ ತಯಾರಾಗಿಲ್ಲ, ಬರ್ಲಿಲ್ಲ ಅವರು. ಇದು ಬಂದಿರೋ ಪ್ರಶ್ನೆ. ಸರ್, ಈಗ ನೀವು ಕಾಂಗ್ರೆಸ್ ಅವರನ್ನು ಮಹಿಳಾ ಮೀಸಲಾತಿ ವಿರೋಧಿಗಳು ಅಂತ ಹೇಳ್ತಿದ್ದೀರಿ. ಆದ್ರೆ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ದೇವೇಗೌಡರು. ನಾವೆಂದೂ ಸಹ ವಿರೋಧಿಗಳಲ್ಲ. ಅವರು ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿದ್ರು, ಆಯ್ತು ಒಪ್ಕೋತೀವಿ. ಆದ್ರೆ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ ಹಲವಾರು ರಾಜ್ಯಗಳಲ್ಲಿ. ಆಮೇಲೆ ಬಂದಂತವ್ರು ಈಗ ದೇವೇಗೌಡರ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಶನ್ 93ರಲ್ಲಿ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ದೇವೇಗೌಡರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ. ಇಲ್ಲಿ ಪ್ರಶ್ನೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಇದಕ್ಕೆ ಅಸೆಂಬ್ಲಿಗೆ 33% ತರಬೇಕು ಅಂತಕ್ಕಂಥದ್ದು ಮಹಿಳೆಯರಿಗೆ ರಿಸರ್ವೇಶನ್ ದೇವೇಗೌಡರು ಮಾಡಿದ್ದು. ನಾವೇ ನಿಂತು ವಿರೋಧ ಮಾಡಿಲ್ಲ. ಆ ಕಾಂಗ್ರೆಸ್ ತೆಗೆದ್ರು, ಅದನ್ನ ಮಾಡಕ್ ಬಿಡಲಿಲ್ಲ. ಸ್ಥಳೀಯ ಸಂಸ್ಥೆಗೆ ರಾಜೀವ್ ಗಾಂಧಿ ಇದ್ದಾಗ ಅದು ತಂದಿರಬಹುದು, ಆದ್ರೆ ಲೋಕಸಭೆ ಇದಕ್ಕೆ ಅಸೆಂಬ್ಲಿಗೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಅವ್ರು ಹಿಂದಿದ್ರೆ ಮಹಿಳೆಯರ ಬಗ್ಗೆ ಗೌರವ. ಬಿಲ್ ಪಾಸ್ ಆಗಿ 2.5 ವರ್ಷ ಕಾಯುವ ಅಗತ್ಯ ಇತ್ತು. 2011 ಅದಕ್ಕೆ ಅವ್ರು ಹೇಳಿದ್ದು, ಈಗ ಬಿಲ್ಲು 2023 ಪಾಸ್ ಆಗಿತ್ತು. ಡಿಲಿಮಿಟೇಷನ್ ಕಮಿಷನ್ ಮಾಡಿ ಅವರಿಂದ ವರದಿ ತಗೊಂಡು ಮಾಡತಕ್ಕಂಥದಕ್ಕೋಸ್ಕರವಾಗಿ ಡಿಲೇ ಆಗಿದ್ದು. ಇದ್ದಿದ್ದು ಎಲೆಕ್ಷನ್ 1 ವರ್ಷ ಇತ್ತು. ಆ ಹಿನ್ನೆಲೆಯಲ್ಲಿ ಪ್ರಾಬ್ಲಮ್ ಆಗಿದೆ. ಅಲ್ಲ, ಮತ್ತೆ process ಆಗ್ಲಿಲ್ಲ ಅಲ್ಲ ಅದು. ಪ್ರೋಸೆಸ್ 2023ರಲ್ಲಿ ಬಿಲ್ ಪಾಸ್ ಆದ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಕ್ಕಂಥದ್ದು ಮತ್ತು ಇವೆಲ್ಲ ಪ್ರೋಸೆಸ್ಗಳಿಗೆ ಏನು ಚರ್ಚೆಗಳಾಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ 2 ವರ್ಷ ಟೈಮ್ ತಗೊಂಡು ಈಗ 2029 ತರಬೇಕು ಅಂತೇನೆ ಇವತ್ತು ಇಷ್ಟೆಲ್ಲ ಪ್ರೋಸೆಸ್ ಮಾಡಿದ್ರು. ಈಗ ಕಾಂಗ್ರೆಸ್ ವಿರೋಧ ಪಕ್ಷಗಳು ಮಾಡಂತ ನಿರ್ಣಯದಿಂದ ಈಗ 29ಕ್ಕೂ ಬರುತ್ತೋ ಇಲ್ಲೂ, ಇಲ್ಲ 34 ಹೋಗ್ತಾರೆ, 32 ಗೊತ್ತಿಲ್ಲ. ಇದೇ ತರ ನಡ್ಕೊಂಡು ಇದು ಇರ್ತಕ್ಕಂಥ ಸಮಸ್ಯೆ. ಕರ್ನಾಟಕದಲ್ಲಿ ಇದು ಇದೇ ದೊಡ್ಡ ಸಬ್ಜೆಕ್ಟ್. ಕರ್ನಾಟಕದಲ್ಲಿ ನಡೀತಾ ಇದ್ದ ರಾಜಕೀಯ ನೋಡೋಣ. 5ನೇ ತಾರೀಕು ಆದ್ಮೇಲೆ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲೋ ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂಡಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು. ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಹೊರಟವ್ರೆ. 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನು ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ. ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ್ರೆ. ಅವರು ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ. ಕೆಲವು ನಾಯಕರು ನಾನು ಯಾರ ಜೊತೆ ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ ನನ್ನ ಗಮನಕ್ಕೆ ಬರದೆ ಏನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಈ ಸುದ್ದಿಗಳು ಗಾಳಿ ಸುದ್ದಿಗಳು ಇದೆ.
5ನೇ ತಾರೀಕು ನಂತರ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣ ತರ. ಯಾಕೆಂದ್ರೆ ಕಳೆದ 1 ವರ್ಷದಿಂದ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೆ ಬಂದಿದೆ. ಈಗ ನೀವ್ ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿ ಏನಾದ್ರು ಬೇಸ್ ಆಗುತ್ತೆ ನೋಡೋಣ, ಕಾದ್ ನೋಡೋಣ. ಈಗ ಜಮೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡ್ಬೋದು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ಹಾಗಾದ್ರೆ ಒಂದ್ ವೇಳೆ ರಾಜೀನಾಮೆ ಕೊಟ್ಟರೆ ಹಳೆ ದೋಸ್ತಿ ಏನಾದ್ರು ಕಂಟಿನ್ಯೂ ಆಗುತ್ತೆ? ಆ ತರ ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂತ ಕೆಲವು ತೀರ್ಮಾನಗಳು ಮಾಡ್ಬೇಕಾಗುತ್ತೆ. ನಾವು ಯಾವುದೋ ಒಂದು ಸ್ಥಳೀಯ ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ನಮ್ಮ ಪಕ್ಷದಲ್ಲಿ. ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಳ ಎಳೆದ್ರು ಅನ್ನಾಗಿ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ ಇವತ್ತಿನ